ಬಂದ್ರೆ ಯಾವೆಲ್ಲ ರೀತಿ ಸಿದ್ಧತೆಗಳು ಮಾಡ್ಕೊಂಡಿದ್ದೀರಿ? ಬರ್ತಾರೆ ಅಂತ ಹೇಳಿದ್ರೆ ನಾವು ಸಿದ್ಧತೆ ಮಾಡಬೇಕು. ಏನು ಫ್ರಿಸ್ಕಿಂಗ್ ಈಗ ಹೊರಗಡೆ ಅಂದ್ರೆ ಯಾರನ್ನು ಸುಮ್ಮನೆ ಅನ್ವಾಂಟೆಡ್ ಯಾರೋ ಅವ್ರ ಫ್ಯಾನ್ಸ್ ಅದು ಇದು ಅಂತ ಸುಮ್ಮನೆ ಅನ್ವಾಂಟೆಡ್ ಯಾರು ಬರೋ ತರ ಆ ತರ ಅವಾಯ್ಡ್ ಮಾಡ್ಲಿಕ್ಕೆ ಏನ್ ಮಾಡ್ಕೊಬೇಕು ವ್ಯವಸ್ಥೆ ಅದನ್ನ ಮಾಡ್ಕೊಂಡಿದ್ದೀವಿ. ಏನು ಬಂದಿಲ್ಲ ನಮಗೇನು ರೈಟಿಂಗ್ ಅಲ್ಲಿ ಯಾವುದೇ ರೀತಿ ಅವ್ರಿಗೂ ಬಂದಿಲ್ಲ. ಮೇಡಮ್ ಈಗ ಒಂದ್ ವೇಳೆ ದರ್ಶನ್ ಅವ್ರಲ್ಲಿ ಶಿಫ್ಟ್ ಮಾಡಿದ್ರೆ ಜೈಲಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳಾಗಿದೆನಾ? ಎಲ್ಲಾ ರೀತಿಯ ಸಿದ್ಧತೆ ಅಂದ್ರೆ ಬೇರೆ ಯಾವುದು ಸಿಬ್ಬಂದಿಗಳಿಗೆ ಇದು ಕನ್ವಿಕ್ಟ್ಸ್ಗೋ ಅಥವಾ ಅಂಡರ್ ಟ್ರಯಲ್ ಅವರಿಗೆ ಪ್ರಿಸನರ್ಸ್ಗೆ ಏನಿದೆ ಸೇಮ್ ಅದೇ ತರಾನೇ ಇರುತ್ತೆ. ಸ್ಪೆಷಲ್ ಬ್ಯಾರಕ್ ಎಲ್ಲ ಮಾಡಿದ್ರೆ ಅಂತಂದ್ರೆ ಸ್ಪೆಷಲ್ ಬ್ಯಾರಕ್ ಅಂತ ಅಲ್ಲ, ಅದು ಅಕಸ್ಮಾತ್ ಬಂದ್ರೆ ಅವಾಗ ಅಬ್ಸರ್ವೇಷನ್ಗೆ ಸ್ಪೆಷಲ್ ಅಬ್ಸರ್ವೇಷನ್ ಯಾರಿಗೆ ರಿಕ್ವೈರ್ಮೆಂಟ್ ಇದೆ ಅದಕ್ಕೆ ಒಂದು ಪ್ರತ್ಯೇಕವಾಗಿ ಇದೆ, ಒಂದು 15 ಸೆಲ್ ಅದರಲ್ಲಿ ವ್ಯವಸ್ಥೆ. ಈ ಹಿಂದೆ ಕ್ವಾರಂಟೈನ್ ಮಾಡಿದಂತ ಒಂದು ರೂಮ್ ಏನಿದೆ ಅದನ್ನ ಅವ್ರಿಗೇನೋ ಅಲರ್ಟ್ ಮಾಡ್ತಾ ಇದ್ದಾರೆ ಅಥವಾ ಅಲ್ಲಿ ಅವ್ರನ್ನ ಇಡ್ತಾರೆ? ಇಲ್ಲ ಆತರ ಯಾವುದೇ ರೀತಿ ಯೋಚನೆ ಮಾಡಿಲ್ಲ ಇನ್ನು. ಯಾಕೆಂದ್ರೆ ಅಲ್ಲಿ ರೈಟಿಂಗ್ ಅಲ್ಲಿ ಬಂದ್ಮೇಲೆ ನಾವು ಯಾವ ಸೆಲ್ಲು ಏನ್ ಮಾಡ್ಬೇಕು ಅದ್ರನ್ನ ಯೋಚನೆ ಮಾಡಬೇಕು. ರೈಟಿಂಗ್ ಅಲ್ಲಿ ಈಗಾಗಲೇ ಇನ್ನೂ ಏನು ಬಂದಿಲ್ದಿರೋ ಕಾರಣ ಅದ್ರ ಪ್ರಶ್ನೆನೇ ಬರಲ್ಲ. ಸಭೆ ಇಲ್ಲ ಅಲ್ಲ ಈಗ ಆಯ್ತು. ಈಗ ಸಡನ್ ಆಗಿ ಹೇಳಿದ್ರೆ ಅವಾಗ ಎಲ್ಲಾ ಸಿಬ್ಬಂದಿ ಸಿಗ್ಬೇಕು, ಎಲ್ಲಾ ಆಫೀಸರ್ಸ್ ಇರ್ಬೇಕು. ಸೊ ಈಗ ಆರಾಮಾಗಿ ಇತ್ತಲ್ಲ, ಈಗ ಈ ಟೈಮಲ್ಲಿ ಎಲ್ಲ ವಿಸಿಟ್ ಮಾಡ್ಕೊಂತ ಇದೀವಿ ಅಷ್ಟೇ. ಅದು ಬಿಟ್ರೆ ಬೇರೆ ಏನು ಸಿದ್ಧತೆಗಳು ಇನ್ನೂ ನಡೆದಿಲ್ಲ. ಕೈದಿ ಒಬ್ರು ಬಂದಿದ್ರು, 6 ವರ್ಷದ ಅವರು ಇಲ್ಲ ಇಲ್ಲಿ ಕೂಡ ಬೆಂಗಳೂರಿನಂಗೆ ಈ ತರ ಇಲ್ಲ, ಅದು ಎಲ್ಲ ಸುಳ್ಳು. ಅದು ಆತರ ಯಾವುದೂ ಒಂದು ಇದಿಲ್ಲ. ಇವನ್ ಆತರ ಯಾವುದೇ ಮಾಹಿತಿ ಇಲ್ಲ. ಆತರ ಇದ್ದಿದ್ರೆ ಯಾಕೆ ಹಿಂಗಿರುತ್ತೆ? ಅವ್ರೊಬ್ರೇ ಹೇಳ್ತಾ ಇದಾರೆ, ಈಗ ಬೇರೆ ಎಷ್ಟು ಜನ ಹೋಗಿದ್ದಾರೆ. ಆತರ ಯಾವ್ದು ಇಲ್ಲ. ಆದ್ರೂ ಸಹ ಅವ್ರು ನಿಮ್ಗೆ ಹೇಳಿದ್ದಾರೆ, ಮೀಡಿಯಾ ಮುಂದೆ ಹೇಳಿದ್ದಾರೆ. ಅವ್ರನ್ನ ಕರೆಸಿ ಏನದು ಅಂತ ವಿಚಾರಣೆ ಮಾಡ್ತೀವಿ. ಮೇಡಮ್ ಈಗ ದರ್ಶನ್ ಅವರಿಗೆ ಫ್ಯಾನ್ ಫಾಲೋವರ್ಸ್ ಸಿಕ್ಕಾಪಟ್ಟೆ ಇದ್ದಾರೆ. ದರ್ಶನ್ ಅವರಿಗೆ ಫ್ಯಾನ್ ಫಾಲೋವರ್ಸ್ ಇದೆ. ಜನಕ್ಕೆ ಹೊರಗಡೆ ಬರ್ತಾರಲ್ಲ ಮೇಡಮ್, ಅವರು ಬಡವರು ಇರ್ತಾರೆ, ಹೇಳಿ ನಮ್ಮನ್ನ ಟಾರ್ಗೆಟ್ ಮಾಡ್ತಾರೆ. ಆತರ ಯಾರಿದ್ದಾರೆ ರೀ ಇವಾಗ? ಎಲ್ಲರೂ ಹೇಳ್ತಾರಲ್ಲ. ಆಯ್ತು, 10 ಜನದ ಒಬ್ಬ ಹೇಳಲ್ವಾ? 10 ಜನಕ್ಕೆ ಧೈರ್ಯ ಇಲ್ಲ, ಅವ್ರದ್ದು ಒಬ್ಬರಿಗೆ ಧೈರ್ಯ ಇರುತ್ತಲ್ಲ, ಹೇಳ್ತಾರಲ್ಲ. ಆತರ ಇಲ್ಲ. ಬಟ್ ಆದ್ರೂ ಸಹ ಅವರು ಮೀಡಿಯಾ ಮುಂದೆ ಹೇಳಿರೋದ್ರಿಂದ ಅದೇನಂತ ಕರೆದು ವಿಚಾರಣೆ ಮಾಡಿ. ಮೇಡಮ್ ಈಗ ದರ್ಶನ್ ಅವರಿಗೆ ಫ್ಯಾನ್ ಫಾಲೋವರ್ಸ್ ಸಿಕ್ಕಾಪಟ್ಟೆ ಇದೆ. ಸೊ ಹಂಗಾಗಿ ಒಂದ್ ವೇಳೆ ಇಲ್ಲಿಗೆ ಶಿಫ್ಟ್ ಮಾಡೋದಾದ್ರೆ ಒಂದಿಷ್ಟು ಕ್ರೌಡ್ ಕೂಡ ಆಗೋ ಸಾಧ್ಯತೆ ಇರುತ್ತೆ. ಸೊ ಅದನ್ನ ಹೆಂಗ್ ಕಂಟ್ರೋಲ್ ಮಾಡ್ಲಿಕ್ಕೆ ಏನೇನು? ಕ್ರೌಡ್ ಕಂಟ್ರೋಲ್ ಮಾಡಿದ್ದು ಏನು ಹೊಸ ವಿಚಾರ ಏನಲ್ಲ, ಪೊಲೀಸರಿಗೆ ಹಳೆ ವಿಚಾರನೇ ಇದೆ. ಆಯ್ತು, ನಾವು ಅದಕ್ಕೆ ಕ್ರೌಡ್ ಕಂಟ್ರೋಲ್ ಏನು ಸಿದ್ಧತೆ ಬೇಕೋ ಅದು ನಾವು ಮಾಡ್ಕೊಳ್ತೀವಿ. ಸಿಟಿಯಲ್ಲಿ ಮೇನ್ ಸ್ಪಾಟ್ಸ್ ಈಗ ಇನ್ನೂ ಬರೋದ್ರ ಬಗ್ಗೆ ಮಾಹಿತಿನೇ ಇಲ್ಲ. ಆಯ್ತಲ್ಲ, ಬರೋದ್ರ ಬಗ್ಗೆ ನಮ್ಗೆ ಏನೂ ಇನ್ಸ್ಟ್ರಕ್ಷನ್ ಇಲ್ಲ, ಏನೂ ರೈಟಿಂಗ್ ಅಲ್ಲಿ ಬಂದಿಲ್ಲ. ಇನ್ ಕೇಸ್ ಬಂದಲ್ಲಿ ಖಂಡಿತ ಏನು ಅಗತ್ಯ ಕ್ರಮ ಇದೆ ಅದು ನಾವು ತಗೊಳ್ತೀವಿ. ನಾಳೆ ಎಷ್ಟು ಗಂಟೆಗೆ ಬರ್ಬೋದು? ನೀವು ನಾಳೆ ಅಂತ ಫಿಕ್ಸ್ ಆದ್ರೆ ನೀವು ನಮ್ಗೆ ಹೇಳ್ಬೇಕು, ನಮ್ಗೆ ಗೊತ್ತಿಲ್ಲ. ನಮ್ಗೆ ಯಾರು ಹೇಳಿಲ್ಲ ನಾಳೆ ಬರ್ತಾರ. ಇಲ್ಲ, ಸಭೆ ಮೇಲೆ ಸಭೆ ಇಲ್ಲ, ಸುಳ್ಳು. ಮಾಮೂಲಿ ನಾವು ಏನೇನಿದೆ ಇದು ನೋಡ್ತಾ ಇದೀವಿ ಅಷ್ಟೇ. ಬಂದ ನಂತರ ಮಾತಾಡ.